Hi, hello, namaste, welcome back to Start Smart by Maitri Academy YouTube channel. ಇವತ್ತು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ನ ಪಾರ್ಟ್ 5 ವಿಡಿಯೋ ನೋಡ್ತಾ ಹೋಗೋಣ. ಪ್ರಿವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಮ್ಯಾಟ್ರಿಸಸ್ದು ಮಲ್ಟಿಪ್ಲಿಕೇಶನನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಂಡ್ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಅಂದರೆ ಏನು, ಡಿಟರ್ಮಿನೆಂಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಸೊ ಅದರದ್ದು ಸಮ್ ಬೇಸಿಕ್ ಪ್ರಾಪರ್ಟೀಸ್ ಏನು, ಆ್ಯಂಡ್ ಪ್ರಿವಿಯಸ್ ಇಯರಲ್ಲಿ ಡಿಟರ್ಮಿನೆಂಟ್ಸ್ ಮೇಲೆ ಯಾವ ರೀತಿ ಕ್ವೆಶನ್ಸನ್ನು ಕೇಳಿದ್ದಾರೆ, ಸೊ ಅದಷ್ಟು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟು ಡಿಟರ್ಮಿನೆಂಟ್ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕು. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಟರ್ಮಿನೆಂಟ್? ನಿಮಗೆ ಮ್ಯಾಟ್ರಿಕ್ಸ್ ಆಲ್ರೆಡಿ ಅರ್ಥ ಆಗಿದೆ ಹೇಗೆ ಮಾಡೋದಂತ. ಸೊ ಅದೇ ಮ್ಯಾಟ್ರಿಕ್ಸಲ್ಲಿ ನಾವು ಡಿಟರ್ಮಿನೆಂಟನ್ನು ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಫಸ್ಟು ನಾನು ಇಲ್ಲಿ ನಿಮಗೆ 2x2 ಮ್ಯಾಟ್ರಿಕ್ಸ್ದು ಡಿಟರ್ಮಿನೆಂಟ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಅಬ್ಸರ್ವ್ ಮಾಡಿ, ನಾನಿಲ್ಲಿ ಕನ್ಸಿಡರ್ ಮಾಡಿರೋದು 2x2 ಮ್ಯಾಟ್ರಿಕ್ಸ್ ಅಲ್ವಾ, 2x2 ಮ್ಯಾಟ್ರಿಕ್ಸ್, ರೈಟ್? 2x2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಈ ಸಿಂಬಲ್ ಏನು ಬರ್ದಿದ್ದೀನಿ ಇಲ್ಲಿ, ಎ ಬರ್ದ್ಬಿಟ್ಟು ಆ ಲೈನ್ ಈ ಕಡೆ ಒಂದು ಲೈನ್ ಹಾಕಿದೆ ಅಲ್ಲ, ಇದನ್ನ ನಾವು ಡಿಟರ್ಮಿನೆಂಟ್ ಆಫ್ ಎ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವಿ ಕಾಲ್ ಇಟ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು, ಇಲ್ಲಿ ನಾವು ಮಾಡಬೇಕಾಗಿರೋದು ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕಾದ್ರೆ ಈ ಎರಡು ಎಲಿಮೆಂಟನ್ನು ಮಲ್ಟಿಪ್ಲೈ ಮಾಡಬೇಕು. ಎ ಇಂಟು ಡಿ, ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಎ ಇಂಟು ಡಿ. ಅದಾದ ನಂತರ ಮೈನಸ್ ಸೈನನ್ನು ಹಾಕಬೇಕು. ನೆಕ್ಸ್ಟ್ ಈ ಆಪೋಸಿಟ್ ಏನು ಎಲಿಮೆಂಟ್ಸ್ ಇರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು, ಬಿ ಇಂಟು ಸಿ. ಈ ರೀತಿ ನಾವು 2x2 ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ಒಂದು ಎಕ್ಸಾಂಪಲನ್ನು ನೋಡೋಣ. ಆ ಎಕ್ಸಾಂಪಲ್ ನೋಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಐ ಆಮ್ ಕನ್ಸಿಡರ್ ಹಿಯರ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 3 5 6. ಇದು 2x2 ಮ್ಯಾಟ್ರಿಕ್ಸ್ ಅಲ್ವಾ, 2 ರೋಸ್ ಇದೆ, 2 ಕಾಲಮ್ಸ್ ಇದೆ, ಸೊ 2x2 ಮ್ಯಾಟ್ರಿಕ್ಸ್. ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಅಂತನಾದ್ರೂ ಕೇಳ್ತಾರೆ, ಆರ್ ಈ ತರ ಸಿಂಬಾಲಿಕಲಿ ಡಿಟರ್ಮಿನೆಂಟ್ ನ ರೆಪ್ರೆಸೆಂಟ್ ಮಾಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೂಡ ಕೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ನಾನು ಮೇಲೆ ನಿಮಗೆ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೀನಲ್ಲ, ಅದೇ ತರ ಈ ತರ ಆಪೋಸಿಟ್ ಏನ್ ಎಲಿಮೆಂಟ್ಸ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇಲ್ಲಿ ಆಪೋಸಿಟ್ ಎಲಿಮೆಂಟ್ಸ್ ಏನೇನಿದೆ, 1 ಮತ್ತೆ 6 ಇದೆ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ವಾ ಇದು, 1 ಮತ್ತೆ 6. 1 6 ಅಥವಾ 6 ಇಂಟು 1 ಮಾಡಿದ್ರೆ ಎಷ್ಟು ಬರುತ್ತೆ, 6 ಇಂಟು 1, ಪುಟ ಮೈನಸ್ ಸೈನ್. ನೆಕ್ಸ್ಟ್ ಈ ಎರಡು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು, 5 ಇಂಟು 3, 5 ಇಂಟು 3. ಸೊ ಹಾಗಾದ್ರೆ 6 1s are 6, 5 3s are 15, 5 3s are 15. ಸೊ ಹಾಗಾದ್ರೆ ಇಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ, 6 ಮೈನಸ್ 15 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ, -9. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು -9. ಈ ರೀತಿ ನಾವು 2x2 ಮ್ಯಾಟ್ರಿಕ್ಸ್ ಅಲ್ಲಿ ಡಿಟರ್ಮಿನೆಂಟ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಇದು ಈಸಿ ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನಾವು 3x3 ಮ್ಯಾಟ್ರಿಕ್ಸ್ ಅಲ್ಲಿ ಡಿಟರ್ಮಿನೆಂಟ್ ಅನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ. ಮ್ಯಾಟ್ರಿಕ್ಸ್ ಎ ಇದೆ, 3 ರೋಸ್ ಅಂಡ್ 3 ಕಾಲಮ್ಸ್ ಇರೋದ್ರಿಂದ ಇದೇನಾಗುತ್ತೆ, 1 ಸೆಕೆಂಡ್ 3 ರೋಸ್ ಮತ್ತೆ 3 ಕಾಲಮ್ಸ್ ಇರೋದ್ರಿಂದ ಏನಾಗುತ್ತೆ, ಅದು 3x3 ಮ್ಯಾಟ್ರಿಕ್ಸ್ ಆಗುತ್ತೆ. 3x3 ಮ್ಯಾಟ್ರಿಕ್ಸ್. ಇಲ್ಲೂ ನಾವು ಡಿಟರ್ಮಿನೆಂಟ್ ಅನ್ನ ಐಡೆಂಟಿಫೈ ಮಾಡಬೇಕು. ಈ 3x3 ಮ್ಯಾಟ್ರಿಕ್ಸ್ ಅಲ್ಲಿ ಡಿಟರ್ಮಿನೆಂಟ್ ಐಡೆಂಟಿಫೈ ಹೇಗೆ ಮಾಡಬೇಕು, ಇಲ್ಲಿ ಫಾರ್ಮುಲಾ ರೂಪದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ನೋಡಿ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು, ಇಲ್ಲಿ 2x2 ಮ್ಯಾಟ್ರಿಕ್ಸ್ಗೆ ಈಗ ನಾನು ಪ್ರೀವಿಯಸ್ ಅಲ್ಲಿ ನಿಮಗೆ 2x2 ತೋರಿಸ್ತಾ ಇಲ್ವಾ, ಎ ಬಿ ಸಿ ಡಿ, ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಫಸ್ಟ್ ಬರೋ ಪ್ಲೇಸ್ ವ್ಯಾಲ್ಯೂ ಪಾಸಿಟಿವ್ ಆಗಿರುತ್ತೆ, ನೆಕ್ಸ್ಟ್ ಬರೋ ಪ್ಲೇಸ್ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ, ಇದ್ರ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ, ಇದ್ರ ನೆಕ್ಸ್ಟ್ ವ್ಯಾಲ್ಯೂ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ 2x2 ಮ್ಯಾಟ್ರಿಕ್ಸ್ಗೆ. ಸೇಮ್ ಥಿಂಗ್ ಇಲ್ಲಿ 3x3 ಇದೆ ಅಲ್ವಾ, ಇದಕ್ಕೆ ಪ್ಲೇಸ್ ವ್ಯಾಲ್ಯೂ ಏನ್ ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಇದನ್ನ ನೀವು ತಿಳ್ಕೊಂಡಿರ್ಬೇಕು ಪ್ಲೇಸ್ ವ್ಯಾಲ್ಯೂನ ಯಾವಾಗಲೂ. ಈ ಪ್ಲೇಸ್ದಕ್ಕೆ
ಒಂದೊಂದು ಸೈನ್ ಇರುತ್ತೆ. ಸೊ ಅದೇನಂತ ನೀವು ಇಲ್ಲಿ ನೋಡ್ಕೋಬೇಕು. ಇದು 3x3 ಮ್ಯಾಟ್ರಿಕ್ಸ್ ಅಲ್ಲಿ ಪ್ಲೇಸ್ ಸೈನ್. ಎ ಪ್ಲೇಸ್ಗೆ ಪಾಸಿಟಿವ್ ಇದ್ರೆ ಬಿ ಪ್ಲೇಸ್ ಅಲ್ಲಿ ಏನಿದೆ ನೆಗೆಟಿವ್ ಇದೆ. ಸೊ ಇದರ ಬೇಸ್ ಮೇಲೆ ಈಗ ನಾನು ಡಿಟರ್ಮಿನೆಂಟ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನೋಡಿ, ಫಸ್ಟ್ ವ್ಯಾಲ್ಯೂ ಏನಿದೆ ಪಾಸಿಟಿವ್ ಇದೆ, ಪ್ಲಸ್ ಎ ಬರ್ದಿದ್ದೀನಿ. ಓಕೆ, ಪ್ಲಸ್ ಎ. ಡಿಟರ್ಮಿನೆಂಟ್ ಸಿಂಬಲ್ ಹಾಕೊಳ್ಳೋಣ. ಈ ಎ ಏನಿದೆ ಈ ಕಾಲಮ್ ಈ ರೋ ಮತ್ತೆ ಈ ಕಾಲಮ್ ಅನ್ನ ಬಿಟ್ಬಿಡಿ. ಈ ರೋ ಮತ್ತೆ ಈ ಕಾಲಮ್ ಅನ್ನ ಬಿಟ್ಬಿಡಿ. ರಿಮೈನಿಂಗ್ ಇರೋ ಎಲಿಮೆಂಟ್ಸ್ ಏನಿದೆ ಆ ಎಲಿಮೆಂಟ್ಸ್ ಅನ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ಆ ಎಲಿಮೆಂಟ್ಸ್ ಅನ್ನ ಬರ್ದಿದ್ದೀನಿ. EFHI ಅಲ್ವಾ. ನೆಕ್ಸ್ಟ್ ಬಿದು ಪ್ಲೇಸ್ ವ್ಯಾಲ್ಯೂ ಏನಿದೆ, ಬಿದು ಪ್ಲೇಸ್ ವ್ಯಾಲ್ಯೂ ಏನಿದೆ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್, ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಬಿ. ಈಗ ಈ ಬಿ ಇರೋಂತ ರೋ, ಈ ಬಿ ಇರೋಂತ ಕಾಲಮ್ ಅನ್ನ ಬಿಟ್ರೆ ಉಳ್ಕೊಳ್ಳೋದೇನು DGFI ಅಲ್ವಾ. ನೆಕ್ಸ್ಟ್ ಪ್ಲಸ್ ಸಿ ಏನಿದೆ, ಸಿ ಪ್ಲೇಸ್ ವ್ಯಾಲ್ಯೂ ಏನಿದೆ ಪಾಸಿಟಿವ್ ಇದೆ. ಸೊ ಇಲ್ಲಿ ಪ್ಲಸ್ ಸಿ ಆಯ್ತು, ಇಲ್ಲಿ ಪ್ಲಸ್ ಸಿ. ಸೊ ಈಗ ಈ ಸಿ ಇರೋ ಅಂತ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ ಉಳ್ಕೊಳ್ಳೋ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ಇಲ್ಲಿ DEGH. ಸೊ ಈ ರೀತಿ ಬರೆದು ನಾವು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಡಿಟರ್ಮಿನೆಂಟ್ 3x3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಗೊತ್ತಾಗುತ್ತೆ. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆ, ಆಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, 3x3 ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈಗ ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಬರೆಯೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಬರೀತೀನಿ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು, ಇಲ್ಲಿ ಫಸ್ಟ್ ವ್ಯಾಲ್ಯೂ ಏನಿದೆ 2 ಇದೆ. 2ದು ಪ್ಲೇಸ್ ವ್ಯಾಲ್ಯೂ ಏನಂತ ಹೇಳಿದ್ದೀನಿ ಪಾಸಿಟಿವ್. ಸೊ ಪ್ಲಸ್ 2. ನೆಕ್ಸ್ಟ್ ಈ 2 ಇರೋ ಅಂತ ರೋನ, ಈ 2 ಇರೋ ಅಂತ ಕಾಲಮ್ ಅನ್ನ ಬಿಡಬೇಕು. ಉಳ್ಕೊಂಡಿರೋ ಎಲಿಮೆಂಟ್ಸ್ ಏನೇನಿದೆ ಇಲ್ಲಿ ಅದನ್ನ ನಾವು ಡಿಟರ್ಮಿನೆಂಟ್ ಒಳಗೆ ಬರೆಯೋಣ. 4, 6, 1, -1. ಇದು ಅರ್ಥ ಆಗೋವರೆಗೆ ಮಾತ್ರ ಈ ರೀತಿ ಬರೆಯೋಣ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿಬಿಟ್ಟು ವ್ಯಾಲ್ಯೂಸ್ ಅನ್ನ ಬರೆಯೋಣ. ನೆಕ್ಸ್ಟ್ -3, 5 ಇದೆ. -3 ಬರೋಣ. -3 ಇದು ಪ್ಲೇಸ್ ವ್ಯಾಲ್ಯೂ ಏನಿದೆ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಬರೆದು ಬಿಟ್ಟು ಆ ಪ್ಲೇಸ್ ಅಲ್ಲಿ ಏನಿದೆ -3 ವ್ಯಾಲ್ಯೂ ಇದೆ, -3. ಈಗ -3 ಇರುವಂತ ಕಾಲಮು ಮತ್ತೆ ರೋನ ಬಿಟ್ಟು ಅದ್ರ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ ಅದನ್ನ ಬರಿಬೇಕು. ಇಲ್ಲಿ 3, ಇಲ್ಲಿ 0, ಇಲ್ಲಿ 6, ಇಲ್ಲಿ 1 ಆಗುತ್ತೆ. ನೆಕ್ಸ್ಟ್ -3 ಆದ್ಮೇಲೆ ನೆಕ್ಸ್ಟ್ ಏನಿದೆ 5 ಇದೆ. 5ದು ಪ್ಲೇಸ್ ವ್ಯಾಲ್ಯೂ ಏನು ಪಾಸಿಟಿವ್, +5. ಈಗ 5 ಇರುವಂತ ಕಾಲಮ್ ಮತ್ತೆ 5 ಇರುವಂತ ರೋನ ಬಿಡ್ತೀರಾ. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಏನಾಗುತ್ತೆ, ಇದನ್ನ ಬಿಟ್ಬಿಡ್ತೀರಾ, ಈ ಕಾಲಮ್ ಬಿಡ್ತೀರಾ, ಈ ರೋನ ಬಿಡ್ತೀರಾ. ರಿಮೈನಿಂಗ್ ಎಲಿಮೆಂಟ್ಸ್ ಏನು ಉಳ್ಕೊಳುತ್ತೆ ನಿಮ್ಗೆ 3, 4, 0, 1. 3, 4, 0, 1. ಇಷ್ಟು ಬರ್ಕೊಳ್ಳೋದು ಗೊತ್ತಾಯ್ತಲ್ವಾ. ಇದನ್ನೇ ನಾನಿಲ್ಲಿ ನಿಮ್ಗೆ ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಿ ಹೇಳಿರೋದು. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. +2 ಆಗೇ ಇರುತ್ತೆ. ಸೊ ನಾನು ಪ್ರೀವಿಯಸ್ ಅಲ್ಲಿ ನಿಮ್ಗೆ 2x2 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಹೇಳಿದ್ದೀನಿ ಅಲ್ವಾ. ಇದು 2x2 ತರ ಇದೆ ಅಲ್ವಾ. ಆಪೋಸಿಟ್ ಇರೋ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. 4 × -1, -4, ಮೈನಸ್ ಹಾಕ್ಬೇಕಂತ ಹೇಳಿ. ನೆಕ್ಸ್ಟ್ ಇದೆರಡು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿ. 6 1s 6, ಮೈನಸ್ ಇಂಟು ಮೈನಸ್ +3. ನೆಕ್ಸ್ಟ್ ಈ ಎರಡು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿ. 3 × -1 -3, -6 × 0 0, +5. ನೆಕ್ಸ್ಟ್ ಈ ಎರಡು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿ. ಇದಿಷ್ಟು ಬರ್ಕೊಳ್ಳೋದ್ ಬದಲು ಡೈರೆಕ್ಟ್ ಆಗಿ ಇಲ್ಲೇ ನೋಡ್ಬಿಟ್ಟು ಬರ್ದ್ಬಿಡ್ಬೋದು ನಾವು. ನೆಕ್ಸ್ಟ್ ಅದನ್ನ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮಗೆ ಬರುತ್ತೆ. ಓಕೆ, 3 × 1 3, -4 × 0 0. Yeah, now you simplify this one. 2 -4 -6 ಏನಾಗುತ್ತೆ -10, +3 × -3 +5 × 3, 5 × 3. ಯಾ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ ಹಾಗೆ ವ್ಯಾಲ್ಯೂ ಬರೀರಿ. 10 × -10 × 2 ಏನಾಗುತ್ತೆ -20 ಆಗುತ್ತೆ. 3 × -3 3 3s 9, -9 ಆಗುತ್ತೆ. ನೆಕ್ಸ್ಟ್ 5 3s
15 ಆಗುತ್ತೆ. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿ. ಈಗ -20 -9 ಅದೆರಡನ್ನು ಆಡ್ ಮಾಡಿದ್ರೆ -29. ಇದೆರಡು ಆಡ್ ಮಾಡಿದ್ರೆ ಏನಾಗುತ್ತೆ -29 ಪ್ಲಸ್ 15 ಬರುತ್ತೆ. ಸೊ ಹಾಗಾದ್ರೆ ಇದೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ -14 ಆನ್ಸರ್ ಬರುತ್ತೆ. -14 ಆನ್ಸರ್. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನಾಯ್ತು -14 ಆಯ್ತು. ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನಾಯ್ತು -14. ಈ ರೀತಿ ನಾವು ಡಿಟರ್ಮಿನೆಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಇದು ಗೊತ್ತಿರಬೇಕು. ಇದು 2x2 ಮ್ಯಾಟ್ರಿಕ್ಸ್ಗೆ ಅದರ ಪ್ಲೇಸ್ ವ್ಯಾಲ್ಯೂ ಆದರೆ ಇದು 3x3 ಮ್ಯಾಟ್ರಿಕ್ಸ್ಗೆ ಪ್ಲೇಸ್ ವ್ಯಾಲ್ಯೂ ಆಗಿರುತ್ತೆ. ಈ ರೀತಿ ನಾವು ಮಾಡ್ತೀವಿ. ನಿಮಗೆ ನೆಕ್ಸ್ಟ್ ಕ್ವೆಶನ್ ಮಾಡ್ತಾ ಮಾಡ್ತಾ ಇನ್ನು ಪ್ರಾಕ್ಟೀಸ್ ಆಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್, ನಾನು ಇದನ್ನ ಡೆಫಿನೇಷನ್ ಹೇಳುವಾಗ ಡಿಟರ್ಮಿನೆಂಟ್ ಮಾಡುವಾಗ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಟೈಮ್ ಬಂದಿದೆ. ಏನು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಸಮ್ ಕ್ವೆಶನ್ಸ್ ಅಲ್ಲಿ ಮ್ಯಾಟ್ರಿಕ್ಸ್ ಇಸ್ ಅ ಸಿಂಗ್ಯುಲರ್, ಮ್ಯಾಟ್ರಿಕ್ಸ್ ಇಸ್ ಅ ನಾನ್ ಸಿಂಗ್ಯುಲರ್ ಅಂತ ಕೊಡ್ತಾರೆ. ವಾಟ್ಸ್ ದ ಮೀನಿಂಗ್ ಆಫ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose determinant is 0. What is the meaning of square matrix? What is the meaning of square matrix? Square matrix ಅಂದ್ರೇನು? ನಂಬರ್ ಆಫ್ ಕಾಲಮ್ಸ್ ಮತ್ತೆ ನಂಬರ್ ಆಫ್ ರೋಸ್ ಈಕ್ವಲ್ ಆಗಿರ್ಬೇಕು. ಆಗ ಅದನ್ನ ಏನಂತ ಕರಿತೀವಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಯಾವುದಾದ್ರೂ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ 0 ಬಂದ್ರೆ, ಫಾರ್ ಎಕ್ಸಾಂಪಲ್ ಡಿಟರ್ಮಿನೆಂಟ್ ಆಫ್ ಎ ಏನಾದ್ರೂ 0 ಬಂದ್ರೆ ವಿ ಕಾಲ್ ದಟ್ ಒನ್ ಆಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ I will consider an example here. ಈಗ ಒಂದು ಮ್ಯಾಟ್ರಿಕ್ಸ್ ಅನ್ನು ಕನ್ಸಿಡರ್ ಮಾಡ್ತೀನಿ ನಾನು. 4 3 4 3. ಓಕೆ, 4 3 4 3. ಈಗ ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಕಡಿಯೋಣ. 2x2 ಮ್ಯಾಟ್ರಿಕ್ಸ್ ಅಲ್ವಾ? ಸೊ ಇದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಹೇಗೆ? ಇದೆರಡು ಮಲ್ಟಿಪ್ಲೈ ಮಾಡ್ಬೇಕಲ್ವಾ? 4 × 3 12, 4 × 3 12. ಸೊ ಹಾಗಾದ್ರೆ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬಂತು ನಿಮ್ಗೆ? 0 ಬಂತು. ಈ ರೀತಿ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರೋದನ್ನ ನಾವೇನಂತ ಕರಿತೀವಿ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ಎಕ್ಸಾಂಪಲ್ ನ ಇದರಲ್ಲೇ ಕನ್ಸಿಡರ್ ಮಾಡೋಣ. ಇದು 4, ಇಲ್ಲಿ -4, ಇಲ್ಲಿ 3, ಇಲ್ಲಿ 3 ಅಂತ ಅನ್ಕೊಳ್ಳಿ. ಈಗ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. 4 3s 12, ಮೈನಸ್ ಇರುತ್ತೆ ಆಲ್ರೆಡಿ. 4 3s 12, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +12. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಯ್ತು ಇಲ್ಲಿ? 24 ಬಂದಿದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. 0 ವ್ಯಾಲ್ಯೂ ಬರಲ್ಲ, ಸಮ್ ವ್ಯಾಲ್ಯೂಸ್ ಬಂದಿದೆ ಡಿಟರ್ಮಿನೆಂಟ್ಗೆ. ಸೊ ಈ ತರ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ ಬರೋದನ್ನ ನಾವೇನಂತ ಕರಿತೀವಿ? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ನಾನ್ ಸಿಂಗ್ಯುಲರ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನಾವು ಡೈರೆಕ್ಟ್ ಆಗಿ ಬರ್ಕೋಬಹುದು. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0. ಇದನ್ನು ಕೂಡ ನಿಮ್ಗೆ ಒಂದೊಂದು ಮಾರ್ಕ್ಸ್ ಕ್ವೆಶನ್ಗೆ ಕೇಳ್ತಾರೆ. ಸೊ ಇದು ಯಾವ ಕಂಡೀಷನ್? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಕಂಡೀಷನ್ ಏನು ಅಂತ ಕೇಳಿದ್ರೆ ನೀವು ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಕಂಡೀಷನ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ಇದೆರಡನ್ನು ನೆನ್ಪಿಟ್ಕೋಬೇಕು. ಒಂದೊಂದ್ಸಲ ಪ್ರೀವಿಯಸ್ ಇಯರ್ ಅಲ್ಲಿ 1 ಮಾರ್ಕ್ಸ್ಗೆ ಅದನ್ನು ಕೂಡ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಪ್ರಾಪರ್ಟೀಸ್. ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟಿನ ನಾವು 1 by 1 ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿ 4 ಪ್ರಾಪರ್ಟಿನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಆ ಪ್ರಾಪರ್ಟಿಗಳು ಸಮ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ 1 by 1 ನೋಡ್ತಾ ಹೋಗೋಣ. Reflection property. What is the meaning of reflection property? The determinant remains unaltered. The determinants remain unaltered if its rows are changed into columns and the columns into row. Row na column ಆಗಿ, column ಅನ್ನ row ಆಗಿ ಬರೆಯೋದನ್ನ ಏನಂತ ಕರಿತೀವಿ ನಾವು? Transpose of a matrix. Transpose of a matrix ಅಂತ ಕರಿತೀವಲ್ವಾ? ಸೊ ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಟ್ರಾನ್ಸ್ಪೋಸ್ ಮಾಡಿ ಡಿಟರ್ಮಿನೆಂಟ್ ಮಾಡಿದ್ರು ಅದ್ರ ವ್ಯಾಲ್ಯೂನು ಸೇಮ್ ಬರುತ್ತೆ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮ್ಯಾಟ್ರಿಕ್ಸ್ ಎ ಇರುತ್ತೆ. ಓಕೆ, ಈ ಮ್ಯಾಟ್ರಿಕ್ಸ್ ಎದು ಡಿಟರ್ಮಿನೆಂಟ್ ಸಮ್ ವ್ಯಾಲ್ಯೂ ಬರುತ್ತೆ.
3 ಬರುತ್ತೆ ಅಂತ ಅನ್ಕೊಳ್ಳೋಣ ಡಿಟರ್ಮಿನೆಂಟ್ ಕಂಡುಹಿಡಿದಾಗ. ಇದೇ ಮ್ಯಾಟ್ರಿಕ್ಸ್ ಏನ ನಾನು ಟ್ರಾನ್ಸ್ಪೋಸ್ ಮಾಡಿಬಿಟ್ಟು ಡಿಟರ್ಮಿನೆಂಟ್ ಕಂಡುಹಿಡಿತೀನಿ, ಆಗ್ಲೂ ಕೂಡ ಅದರ ವ್ಯಾಲ್ಯೂ ಏನಾಗುತ್ತೆ 3ನೇ ಬರುತ್ತೆ, ಏನು ಚೇಂಜಸ್ ಆಗಲ್ಲ, ಏನು ಚೇಂಜಸ್ ಅನ್ಆಲ್ಟರ್ಡ್ ಅಂತ ಕೊಟ್ಟಿರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಈಗ ನಾನು ನಿಮಗೆ ಆ ಮ್ಯಾಟ್ರಿಕ್ಸ್ ಎ ಸಮ್ ನಂಬರ್ ಅನ್ನ ತಗೊಳ್ಳಿ, 7 3 2 6 ಅಂತಾನೆ ತಗೊಳ್ತೀನಿ. ಇದು 2x2 ಮ್ಯಾಟ್ರಿಕ್ಸ್ ಅಲ್ವಾ. ಸೊ ಈಗ ಈ ಮ್ಯಾಟ್ರಿಕ್ಸ್ಗೆ ನಾನು ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಆಫ್ ಎ ಅಪೋಸಿಟ್ ಅಲ್ಲಿ ಇರುವಂತ ನಂಬರ್ಸ್ ನ ಮಲ್ಟಿಪ್ಲೈ ಅಲ್ವಾ 2x2 ಅಲ್ಲಿ. 7 into 2, 7 2s are 14, put a minus sign, 6 3s are 18. ಸೊ ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಏನ್ ಬಂತು, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು -4 ಬಂದಿದೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಇಫ್ ಇಟ್ಸ್ ರೋಸ್ ಆರ್ ಚೇಂಜ್ಡ್ ಇಂಟು ಕಾಲಮ್ಸ್ ಅಂಡ್ ದ ಕಾಲಮ್ಸ್ ಇಂಟು ರೋ. ಈ ಮ್ಯಾಟ್ರಿಕ್ಸ್ ನ ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ, ಸೊ ಇದೇ ಮ್ಯಾಟ್ರಿಕ್ಸ್ ನ ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ, ಸೊ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ, ರೋಸ್ ಅಲ್ಲಿರೋದನ್ನ ಕಾಲಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಲ್ವಾ. 7 3 6 2. ಈಗ ನಾನು ಎ ಟ್ರಾನ್ಸ್ಪೋಸ್ ಮಾಡಿದ್ದೀನಿ. ಈಗ ಈ ಎ ಟ್ರಾನ್ಸ್ಪೋಸ್ಗೆ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. ಎ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ಈಕ್ವಲ್ ಟು 7 2s are 14 minus 6 3s are 18. ಸೊ ವ್ಯಾಲ್ಯೂ ಏನ್ ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎದು ಸೇಮ್ ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಅಂಡ್ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಟು ಡಿಟರ್ಮಿನೆಂಟ್ ಎರಡೂ ಕೂಡ ಯಾವಾಗ್ಲೂ ಸೇಮ್ ಬರುತ್ತೆ. ಎರಡೂ ಕೂಡ ವ್ಯಾಲ್ಯೂ ಯಾವಾಗ್ಲೂ ಸೇಮ್ ಬರುತ್ತೆ, ಏನು ಚೇಂಜಸ್ ಆಗಲ್ಲ. ಇದು ಫಸ್ಟ್ ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್. ಅರ್ಥ ಆಯ್ತಲ್ವಾ. 3x3 ಮ್ಯಾಟ್ರಿಕ್ಸ್ ಅಲ್ಲೂ ಅಷ್ಟೇ, ನೀವು ಏನೇ ಟ್ರಾನ್ಸ್ಪೋಸ್ ಮಾಡಿ ಅದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿದ್ರು ಕೂಡ ಅದರ ವ್ಯಾಲ್ಯೂ ಏನಾಗುತ್ತೆ, ಸೇಮ್ ವ್ಯಾಲ್ಯೂ ಬರುತ್ತೆ. ಓಕೆ, ಇದು ರಿಫ್ಲೆಕ್ಷನ್ ಪ್ರಾಪರ್ಟಿ. ಪ್ರಾಪರ್ಟಿ ನೇಮ್ ಎಲ್ಲ ಏನು ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಫ್ಲೆಕ್ಷನ್ ಪ್ರಾಪರ್ಟಿ ಅವೆಲ್ಲ ಏನು ಬೇಡ. ಜಸ್ಟ್ ನಿಮಗೆ ಕಂಡೀಷನ್ ಗೊತ್ತಿರಬೇಕು. ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ, ಟ್ರಾನ್ಸ್ಪೋಸ್ ಮಾಡು ಕೂಡ ಡಿಟರ್ಮಿನೆಂಟ್ ಕಂಡುಹಿಡಿದ್ರು ಸೇಮ್ ವ್ಯಾಲ್ಯೂ ಬರುತ್ತೆ. ಈ ಕಂಡೀಷನ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ, ಎಸ್ ಆಲ್ ಝೀರೋ ಪ್ರಾಪರ್ಟಿ ಅಂತ ಇದೆ. ಆಲ್ ಝೀರೋ ಪ್ರಾಪರ್ಟಿ, ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ರೋ ಆರ್ ಝೀರೋ ಅಥವಾ if all the elements of a column are 0 then the determinant is 0. ಸೊ ಈ ಲೈನ್ಸ್ ಎಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇಷ್ಟೇ ಕಣ್ರಪ್ಪ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಮ್ಯಾಟ್ರಿಕ್ಸ್ ಇದೆ 0 0 2 3. ಈಗ ಇಲ್ಲಿ ಇದು ಫಸ್ಟ್ ರೋ ಅಲ್ವಾ. ಫಸ್ಟ್ ರೋ ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸು ಏನಾಗಿದೆ ನಿಮಗೆ ಇಸ್ ಈಕ್ವಲ್ ಟು 0 ಆಗಿದೆ, ಇಸ್ ಈಕ್ವಲ್ ಟು 0. ಈಗ ನೀವು ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿದ್ರೆ ಏನಾಗುತ್ತೆ, 3 into 0 0, 2 into 0 0, 0 ಬರುತ್ತಲ್ವಾ. ಸೊ ಅದೇ ಕಾಲಮ್ ಆಗಿರ್ಬೋದು, ರೋ ಯಾವ್ದಾದ್ರೂ ಆಗಿರ್ಲಿ. ಫಾರ್ ಎಕ್ಸಾಂಪಲ್ ಈಗ ಇದು ಕಾಲಮ್ 0 ಅನ್ಕೊಳ್ಳಿ, 0 0 2 3. ಈಗ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. ಈಗಲೂ ಅಷ್ಟೇ ತಾನೆ, 3 into 0 0, 2 into 0 0. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ರೋ ಆರ್ ಕಾಲಮ್ ಆರ್ 0 then the determinant is 0. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರ್ತಾರೆ, ಆ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ರೋ ಅಥವಾ ಒಂದು ಕಾಲಮ್ ಫುಲ್ 0 ಇದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ಅಂತ ಬರಿಬಹುದು. ಫಾರ್ ಎಕ್ಸಾಂಪಲ್ ನಾನೀಗ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ, 3x3 ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. 2 3 5 0 0 0 7 8 9 ಅಂತ ಇದೆ. ಸೊ ನಾನು ಇದಕ್ಕೆ ನೀವು ಎ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಡಿಟರ್ಮಿನೆಂಟ್ ಆಫ್ ಬಿ ನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಮಾಡ್ತಾ ಹೋಗ್ಬಾರ್ದು. ಇಲ್ಲಿ ಜಸ್ಟ್ ನಾನು ಈಗ ಏನ್ ಈ ಪ್ರಾಪರ್ಟಿ ಯೂಸ್ ಮಾಡಿದೀವಿ ಇದನ್ನ ಚೆಕ್ ಮಾಡಿದಾಗ ಒಂದು ರೋ ಇಲ್ಲಿ ಫುಲ್ 0 ಇದೆ, ಒಂದು ರೋ ಏನಿದೆ ಫುಲ್ 0 ಇದೆ. ಸೊ ಡೈರೆಕ್ಟ್ ಆಗಿ ನಾನು ಇದನ್ನ 0 ಅಂತ ಬರಿಬಹುದು. ಡಿಟರ್ಮಿನೆಂಟ್ ಆಫ್ ಬಿ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಬಿಕಾಸ್ ಒಂದು ರೋ ಫುಲ್ 0 ಇದೆ. ನಿಮ್ಗೆ ಅದನ್ನ ಚೆಕ್ ಮಾಡೋಣ, ಅದು ಸರಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡೋಣ. 2 ಇದೆ, ಪ್ಲೇಸ್ ವ್ಯಾಲ್ಯೂ ಪಾಸಿಟಿವ್ ಇದೆ, +2. ರಿಮೈನಿಂಗ್ ಈ 2 ಇರೋಂಥ ರೋ, ಈ 2 ಇರೋಂಥ ಕಾಲಮ್ ಅನ್ನ ನಾನು ಬಿಡ್ತೀನಿ, ರಿಮೈನಿಂಗ್ ಎಲಿಮೆಂಟ್ಸ್ ಅನ್ನ ಬರೀತೀನಿ 0 0 8 9. ನೆಕ್ಸ್ಟ್ 3 ಇರೋದು ಮೈನಸ್ ಪ್ಲೇಸ್ ಅಲ್ಲಿ -3. ಈ 3 ಇರೋಂಥ ಕಾಲಮ್, ಈ 3 ಇರೋಂಥ ರೋನ ಬಿಟ್ರೆ ಉಳ್ಕೊಳ್ಳೋ ಅಂಥದ್ದು
7 9. ನೆಕ್ಸ್ಟ್ ಈ 5 ಪಾಸಿಟಿವ್ ಪ್ಲೇಸ್ ಅಲ್ಲಿ ಇದೆ +5. ಈ 5 ಇರೋಂಥ ಕಾಲಮ್ ಮತ್ತೆ ರೋನ ರಿಮೈನಿಂಗ್ ಬಿಟ್ಟು ಇನ್ ರಿಮೈನಿಂಗ್ ಎಲಿಮೆಂಟ್ಸ್ ನ ತಗೊಂಡ್ರೆ ಇಷ್ಟು ಬರುತ್ತೆ ಅಲ್ವಾ. ಸೊ ಈಗ ಕಂಡುಹಿಡಿಯಿರಿ, ಇದಕ್ಕೆ 2 ಇದೆ, 0 into 9 0, 8 into 0 0, then 0, -3, 0 into 9 0, 7 into 0 0, then 0, +5, 0 into 8 7 into 0 is 0. then whole thing ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬರೋ ಆನ್ಸರ್ ಏನು 0 ಆಗಿರುತ್ತೆ. ಸೊ ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ರೋ ಅಥವಾ ಒಂದು ಕಾಲಮ್ 0 ಇದೆ ಅಂದ್ರೆ, ಓಲ್ ನಂಬರ್ಸ್ 0 ಇದೆ ಅಂದ್ರೆ ಡೈರೆಕ್ಟ್ ಆಗಿ ಅದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಇದು ಆಲ್ 0 ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಸಮ್ ಪ್ರಾಬ್ಲಮ್ಸ್ ಅಲ್ಲಿ ಅದರ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋ ಪೆನ್ ಅಂಡ್ ಪೇಪರ್, ಡೈರೆಕ್ಟ್ ಆಗಿ 0 ಅಂತ ಆನ್ಸರ್ ನ ಬರೀಬಹುದು. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಪ್ರಾಬ್ಲಮ್ ಇದೆ, ನಾನು ಅದರ ಪ್ರಾಬ್ಲಮ್ ಅನ್ನ ನಿಮಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಪ್ರಪೋರ್ಷನಾಲಿಟಿ ಪ್ರಾಪರ್ಟಿ ಆರ್ ರಿಪಿಟೇಷನ್ ಪ್ರಾಪರ್ಟಿ ಅಂತ ಇದೆ. ಪ್ರಪೋರ್ಷನಾಲಿಟಿ ಪ್ರಾಪರ್ಟಿ ಆರ್ ರಿಪಿಟೇಷನಲ್ ಪ್ರಾಪರ್ಟಿ ಹಾಗಂದ್ರೆ ಏನು? ಇಫ್ ಆಲ್ ಎಲಿಮೆಂಟ್ಸ್ ಆಫ್ ರೋ ಆರ್ ಕಾಲಮ್ ಆರ್ ಪ್ರಪೋರ್ಷನಲ್ ಆರ್ ಐಡೆಂಟಿಕಲ್. ಐಡೆಂಟಿಕಲ್ ಅಂದ್ರೆ ಏನು? ಒಂದೇ ತರ ಇದ್ರೆ ಟು ದ ಎಲಿಮೆಂಟ್ಸ್ ಆಫ್ ಸಮ್ ಅದರ್ ರೋಸ್ ಆರ್ ಕಾಲಮ್ಸ್, ದೆನ್ ದ ಡಿಟರ್ಮಿನೆಂಟ್ ಇಸ್ 0. ಫಾರ್ ಎಕ್ಸಾಂಪಲ್, ಈ ಪ್ರಾಪರ್ಟಿನ ನಾನು ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 1 second. Yes, yeah. Okay. Now matrix A is equal to 2 3 4 8 6 0 2 3 4. ಸೊ ಈಗ ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋಣ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ? +2 ಇದೆ. ನೆಕ್ಸ್ಟ್ ಈ ವ್ಯಾಲ್ಯೂ ಬರ್ಕೊಳ್ತೀರಾ, ರಿಮೈನಿಂಗ್ ಉಳ್ಕೊಂಡಿರೋದು 6 3 0 4 -3. ನೆಕ್ಸ್ಟ್ ಈ ಕಾಲಮ್ ಮತ್ತೆ ಈ ರೋನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ, ಯು ಶುಡ್ ರೈಟ್ ಡೌನ್ ದಟ್ ಒನ್. +4. ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಗೊತ್ತಿದೆ ಅಲ್ಲ, ಸೊ ನಾನು ಅದಕ್ಕೆ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಈ ರೋ ಮತ್ತೆ ಈ ಕಾಲಮ್ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ 8 6 2 3, ರೈಟ್. ಈಗ ವ್ಯಾಲ್ಯೂಸ್ ಅನ್ನ ಐಡೆಂಟಿಫೈ ಮಾಡಿ. 2 6 4s 24, 3 into 0 0, -3, 8 4s 32, -2 into 0 0, +4. yes, 8 3s 24, -6 2s 12. yeah, now you are going to simplify this one. 2 into 24 minus 3 into 32 plus 4 into 24 minus 12 ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಸೊ ಈಗ ಸಿಂಪ್ಲಿಫೈ ಮಾಡಿ ಇದನ್ನ. 24 into 2 48 minus 96 plus 48. ಸೊ ಪಾಸಿಟಿವ್ ಇರೋದನ್ನ ಆಡ್ ಅಪ್ ಮಾಡಿ. 48 plus 48 ಎಷ್ಟಾಗತ್ತೆ? 48 plus 48, yes, 96. ರಿಮೈನಿಂಗ್ -96. ಸೊ ಆನ್ಸರ್ ಏನ್ ಬಂತು? 0 ಬಂತು. ಸೊ ಅದನ್ನೇ ಇಲ್ಲಿ ಹೇಳಿರೋದು, ಎರಡು ರೋ. ಈಗ ಇಲ್ಲಿ R1 R3. ಸೊ R1 ಮತ್ತೆ R3 ಅಲ್ಲಿ ಇರೋ ಆಲ್ ಎಲಿಮೆಂಟ್ಸ್ ಸೇಮ್ ಇದೆ. ಎಲಿಮೆಂಟ್ಸ್ ಆರ್ ಸೇಮ್. ಓಕೆ, ಎಲಿಮೆಂಟ್ಸ್ ಆರ್ ಸೇಮ್. ಸೊ ಐಡೆಂಟಿಕಲ್ ಒಂದೇ ತರ ಇದ್ರೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಸೊ ಐಡೆಂಟಿಕಲ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಅದರದ್ದು ವ್ಯಾಲ್ಯೂನ ಏನಂತ ಬರೀಬಹುದು? 0 ಅಂತ ಬರೀಬಹುದು. ಡೈರೆಕ್ಟ್ ಆಗಿ ಅದ್ರ ವ್ಯಾಲ್ಯೂನ ಏನಂತ ಬರೀಬಹುದು? 0. ಸೊ ಓನ್ಲಿ ರೋಗಲ್ಲ, ಕಾಲಮ್ ಕೂಡ ಆಗತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ತಗೋತಾ ಇದ್ದೀನಿ ನೋಡಿ ನಾನು. 1 2 3 5 6 7 1 2 3. ಸೊ ಇದಕ್ಕೂ ಅಷ್ಟೇ, ನೀವು ಇದಕ್ಕೇನಾದ್ರೂ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿದ್ರೆ ಇದು 0 ಆಗುತ್ತೆ. ಡೈರೆಕ್ಟ್ ಆಗಿ 0 ಅಂತ ಬರೀಬಹುದು. ಬಿಕಾಸ್ ಈ ಫಸ್ಟ್ ಕಾಲಮ್
ಈ ಫಸ್ಟ್ ಕಾಲಮ್ ಈ ಥರ್ಡ್ ಕಾಲಮ್ ಏನಿದೆ ಐಡೆಂಟಿಕಲ್, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಐಡೆಂಟಿಕಲ್ ಆಗಿದೆ, ಎಲಿಮೆಂಟ್ಸ್ ಏನಾಗಿದೆ ಸೇಮ್ ಇದೆ. ಐಡೆಂಟಿಕಲ್ ಎಲಿಮೆಂಟ್ಸ್ ಏನಿದೆ ಸೇಮ್ ಇದೆ. ಸೇಮ್ ಇದ್ದಾಗ ಅದ್ರ ವ್ಯಾಲ್ಯೂ ಏನಾಗುತ್ತೆ 0. ಡಿಟರ್ಮಿನೆಂಟ್ ಆಫ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಈ ಪ್ರಾಪರ್ಟಿನೂ ಕೂಡ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಯಾ ನೆಕ್ಸ್ಟ್ ಒನ್ಗೆ ಹೋಗೋಣ. ಲಾಸ್ಟ್ ಪ್ರಾಪರ್ಟಿ ಸ್ವಿಚಿಂಗ್ ಪ್ರಾಪರ್ಟಿ. ಸ್ವಿಚಿಂಗ್ ಪ್ರಾಪರ್ಟಿ ಅಂದ್ರೇನು? ದ ಇಂಟರ್ಚೇಂಜಿಂಗ್ ಆಫ್ ಎನಿ 2 rows or columns of the determinant changes its sign ಅಂತ ಇದೆ. ಸೊ ಇದರ ಮೀನಿಂಗ್ ಏನು? ಬರೀ ಸ್ಟೇಟ್ಮೆಂಟ್ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅಲ್ವಾ? ಸೊ ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡ್ತೇನೆ ಇಲ್ಲಿ. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು, ಎಕ್ಸಾಂಪಲ್ ಹೇಳಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 7 3 5 ಅಂತ ತಗೊಂಡಿದ್ದೀನಿ ಅನ್ಕೊಳ್ಳಿ. 2 3 7 5 ಇದು 2 x 2 ಮ್ಯಾಟ್ರಿಕ್ಸ್. ದ ಇಂಟರ್ಚೇಂಜ್ ಆಫ್ ಎನಿ 2 rows ಆಫ್ ದ ಆರ್ ಕಾಲಮ್ಸ್ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಇಟ್ ಸೈನ್ ಅಂತ ಹೇಳಿದ್ರೆ, ಇಲ್ಲಿ ಮ್ಯಾಟ್ರಿಕ್ಸ್ ಇದೆ. ಸೊ ನಾನು ಇದೇ ಮ್ಯಾಟ್ರಿಕ್ಸ್ ನ ಇಂಟರ್ಚೇಂಜ್ ಮಾಡ್ತೀನಿ. ಓಕೆ, ಇಲ್ಲಿ ಈ ಫಸ್ಟ್ ರೋ ಇರೋದನ್ನ ಸೆಕೆಂಡ್ ರೋಗೆ ನಾನು ಇಂಟರ್ಚೇಂಜ್ ಮಾಡ್ತೀನಿ. ಇಂಟರ್ಚೇಂಜ್ ಫಸ್ಟ್ ರೋ ಅಲ್ಲಿ ಇರೋದನ್ನ ಸೆಕೆಂಡ್ ರೋಗೆ ಇಂಟರ್ಚೇಂಜ್. ಇದು R1 ಇದು R2 ಅಲ್ವಾ? ಸೊ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಮೇಲೆ R2 ಬರುತ್ತೆ, ಕೆಳಗಡೆ R1 ಬರುತ್ತೆ. ಓಕೆ, ಈಗ ನೀವು ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ ಈ ಮ್ಯಾಟ್ರಿಕ್ಸ್ಗೆ? 5 2s are 10 minus 7 3s are 21. ಸೊ ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಇಲ್ಲಿ -11 ಬರುತ್ತೆ. -11 ಇದು ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ. ಸೊ ಇಲ್ಲಿ ಇಂಟರ್ಚೇಂಜ್ ಮಾಡಾಗಿದೆ ನಾನು ರೋ ಮತ್ತು 2 ರೋನ. ಸೊ ಈಗ ನೀವು ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯಿರಿ. 7 3s are 21, 5 2s are 10. ಸೊ ಏನ್ ಬಂತು ವ್ಯಾಲ್ಯೂ 11 ಬರುತ್ತೆ. ಬಟ್ ಸೈನ್ ಏನಿದೆ ಚೇಂಜ್ ಇದೆ. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಆಗುತ್ತೆ. ಅದನ್ನೇ ಅವ್ರು ಹೇಳಿದ್ದಾರೆ, ದ ಇಂಟರ್ಚೇಂಜ್ ಎನಿ 2 rows ಆರ್ ಕಾಲಮ್ಸ್ ಕೂಡ ಆಗಿರ್ಬೋದು, ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಇಟ್ಸ್ ಸೈನ್. ಬರೀ ಸೈನ್ ಮಾತ್ರ ಚೇಂಜ್ ಆಗುತ್ತೆ, ವ್ಯಾಲ್ಯೂ ಅದೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಇಲ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಇದ್ರೆ ಇಲ್ಲಿ ಪಾಸಿಟಿವ್ ಬರುತ್ತೆ, ಇನ್ನೇನು ವ್ಯತ್ಯಾಸ ಆಗಲ್ಲ. ಇದನ್ನ ನಾವು ಸ್ವಿಚಿಂಗ್ ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್ ಅಂತ ಕರಿತೀವಿ. ಸೊ ಓಕೆ, ಇದಿಷ್ಟು ಪ್ರಾಪರ್ಟಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಈ ಪ್ರಾಪರ್ಟಿಗಳನ್ನ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ ಆಗಿ ಸಮ್ ಕ್ವೆಶನ್ಸ್ ಗಳಿಗೆ ಆನ್ಸರ್ ಅನ್ನ ಬರೀಬಹುದು. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಡಿಟರ್ಮಿನೆಂಟ್ 2 x 2 ಹೇಗೆ ಕಂಡುಹಿಡಿಯೋದು, 3 x 3 ಹೇಗೆ ಕಂಡುಹಿಡಿಯೋದು, ಸಿಂಗ್ಯುಲರ್ ಅಂದ್ರೇನು, ನಾನ್ ಸಿಂಗ್ಯುಲರ್ ಅಂದ್ರೇನು, ಅಂಡ್ 4 ಪ್ರಾಪರ್ಟೀಸ್ ಅನ್ನ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬರೋ ಪಾರ್ಟ್ 6 ವಿಡಿಯೋದಲ್ಲಿ ನಾನು ಈ ಡಿಟರ್ಮಿನೆಂಟ್ ಮೇಲೆ ಏನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ದಾರೆ ಆ ಪ್ರಾಬ್ಲಮ್ಸ್ ಅನ್ನ 1 by 1 ಸಾಲ್ವ್ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯವ್ರ ಕೂಡ ಶೇರ್ ಮಾಡಿ, ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.